ಕನ್ನಡದ ಸಾಂಸ್ಕೃತಿಕ ಚಾನೆಲ್ ಗುರುವೀರ ಕನ್ನಡ ಬ್ಲಾಗ್. ಗೆಳೆಯರೆ, ನಾವು ಈಗ ನಮ್ಮ ಬೀದರ್ನಲ್ಲಿ ನಂದಿ ಕಾಲೋನಿ ಶಿವನ ದೇವಸ್ಥಾನವಿದೆ. ಈ ಶಿವನ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ, ಪ್ರತಿನಿತ್ಯ ಬರುತ್ತೇವೆ. ಇದು ಬೀದರ್ ಜಿಲ್ಲೆಯ ಬೀದರ್ ನಗರದ ನಂದಿ ಕಾಲೋನಿಯಲ್ಲಿ ಈ ದೇವಸ್ಥಾನ, ಶಿವನ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಿವಲಿಂಗ ಸ್ಥಾಪನೆ ಹಿನ್ನೆಲೆ ಏನಿದೆ? ಇದರಲ್ಲಿ ಮೊದಲ ಒಂದು ಆಕಳು ಬಂದು ಇಲ್ಲಿ ಕೂಡ್ತಾ ಇತ್ತು. ಸೇಮ್ ಆಸನದಲ್ಲಿ ಪ್ರತಿನಿತ್ಯ ಹಂಗೆ ಇಲ್ಲಿ ಕೂಡ್ತಿತ್ತು. ಜನರೆಲ್ಲ ಭಕ್ತರೆಲ್ಲ ನೋಡಿ ಎಲ್ಲ ಇದು ಮಾಡಿ, ಭಕ್ತರೆಲ್ಲ ಅದೆಲ್ಲ ಇದು ಮಾಡಿ ನೋಡಿ ಏನಪ್ಪ ಅಂದ್ರೆ ನಂದೀಶ್ವರನ ಸ್ಥಾಪನೆ. ಇನ್ನೊಂದು ಬಂದು ಆಕಳು ಖಾಲಿ ಜಾಗದಲ್ಲಿ ತಿಳ್ಕೊತಾ ಇತ್ತು. ಒಂದೇ ಒಂದು ಸ್ಥಾನದಲ್ಲಿ 5 ತಿಂಗಳ ಕಾಲ ನೋಡಿದಾರೆ ಜನ. ತಿಳ್ಕೊಂಡಿದ್ದಾರೆ ಇಲ್ಲಿ ಏನೋ ಒಂದು ವಿಶೇಷ ಇದೆ. ಅದಕ್ಕೆ ಒಂದು ನಂದಿ ಒಂದು ಸ್ಥಾನದಲ್ಲಿ ನಿಲ್ತಾನಂದ್ರೆ ಇಲ್ಲಿ ಏನೋ ಒಂದು ಶಿವನ ದೇವಸ್ಥಾನ ಇರ್ಬೋದು, ಒಂದು ಸ್ಥಾನ ಇರ್ಬೋದು. ಇಲ್ಲಿ ನಗರದ ಸುತ್ತಮುತ್ತಲಿನೆಲ್ಲ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ 25 ವರ್ಷಗಳ ಹಿಂದೆ. ಅದರಿಂದ ಈ ನಗರವನ್ನ ನಂದಿಕಾಲಿ ಬೀದರ್ ನಗರ ಅಂತ. ಇಲ್ಲಿ ಈಗ ಏನಾಗಿದೆ ಅಂದ್ರೆ ಇಡೀ ಬೀದರ್ನಲ್ಲಿ ನಂದಿಕಾಲಿ ಒಂದು ಬಹಳ ಪ್ರಸಿದ್ಧವಾದ ನಗರವಾಗಿದೆ. ಇಡೀ ಬೀದರ್ ಜಿಲ್ಲೆಯಲ್ಲಿ, ಬೀದರ್ ನಗರದಲ್ಲಿ ಪ್ರಸಿದ್ಧವಾದ ನಗರದಲ್ಲಿ ನಂದಿಕಾಲಿಯಲ್ಲಿ ನಾವಿದ್ದೇವೆ ವೀಕ್ಷಕರೇ. ಗೆಳೆಯರೇ, ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟವಾಗಿದೆ. ಹಿಂದೊಂದು ಕಾಲಕ್ಕೆ ಬೀದರು ಹಿಂದುಳಿದ ಪ್ರದೇಶ ಅಂತ ಮಾತಾಡ್ಕೊತಾ ಇದ್ದರು. ಆದರೆ ಈಗ ಬೀದರ್ ನಗರ, ಬೀದರ್ ಸುತ್ತಮುತ್ತಲಿನ ತಾಲೂಕುಗಳು ಅಭಿವೃದ್ಧಿಯ ಪಥದಲ್ಲಿದ್ದಾವೆ. ಇದು ಕರ್ನಾಟಕ ಸರ್ಕಾರದ ಗುರುತಿಸಿರುವ ಕಲ್ಯಾಣ ಕರ್ನಾಟಕದ ಪ್ರದೇಶವಾಗಿದೆ. ಈ ಪ್ರದೇಶ ಬೀದರ್, ಬಸವ ಕಲ್ಯಾಣ ಇವೇನು ಪ್ರದೇಶಗಳಿದ್ದಾವಲ್ಲ, ಇವು ಐತಿಹಾಸಿಕ ಪ್ರದೇಶಗಳು. ಮೊಘಲರ ಆಳ್ವಿಕೆ ಇತಿಹಾಸ ಇದೆ. ಹಾಗೂ ಅದಕ್ಕಿಂತ ಮುಂಚೆ ಕಲ್ಯಾಣ ಚಾಲುಕ್ಯರು, ಕಲುಚೂರಿಗಳು, ಅಣ್ಣ ಬಸವಣ್ಣ ಇವರು ಆಗಿ ಹೋದಂಥ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ ಬೀದರ್ ಜಿಲ್ಲೆ ಆಗಿದೆ. ಬೀದರ್ ನಗರದಲ್ಲಿ ಬಹುಮನಿ ಅರಸರು ಆಳಿದಂಥ ಕ್ಷೇತ್ರ. ಬಹುಮನಿ ಅರಸರಲ್ಲಿ ಒಂದು ಬಹುಮನಿ ರಾಜ್ಯ ಆದಂಥ ಈ ಬೀದರ್ ಜಿಲ್ಲೆ. ಬೀದರ್ ಕೋಟೆ ಇದೆ. ಆಮೇಲೆ ಇಲ್ಲಿ ತೀರ್ಥಕ್ಷೇತ್ರಗಳಿದ್ದಾವೆ. ಪಾಪನಾಶ ಶಿವ ಅಂತ ಬಹು ದೊಡ್ಡದಂಥ ಪವಿತ್ರವಂಥ ಐತಿಹಾಸಿಕ ಸಾವಿರಾರು ವರ್ಷಗಳ ಇತಿಹಾಸಗಳಂಥ ಶಿವನ ಲಿಂಗವಿದೆ. ಶಕ್ತಿಯುತವಂಥ ಶಿವನ ಲಿಂಗವಿದೆ. ಆಮೇಲೆ ನರಸಿಂಹ ಧಾರಣ ಅಂತ ಅದು ಸಾವಿರಾರು ವರ್ಷಗಳ ಇತಿಹಾಸದಿಂದ ಕೂಡಿದಂಥ ಕ್ಷೇತ್ರ ಇದೆ. ಪಕ್ಕದಲ್ಲಿ ಬಸವ ಕಲ್ಯಾಣದ ಅರಸರು ಒಂದು ಕಾಲಕ್ಕೆ ಬಸವ ಕಲ್ಯಾಣ ಹೇಗಿತ್ತು ಅಂತಂದರೆ, ಈಗಿನ ನಮ್ಮ ನವಭಾರತದಲ್ಲಿ ದೆಹಲಿ ಮತ್ತು ಒಂದು ರಾಜಧಾನಿಯಾಗಿದೆ. ಹಾಗೆ 1125ನೇ ಇಸ್ವಿಯಿಂದ 1175ರಲ್ಲಿ 50 ವರ್ಷಗಳಲ್ಲಿ ಭಾರತ ಎಷ್ಟು ವಿಸ್ತರಿಸುತ್ತಂದರೆ, ಈಗೇನು ಭಾರತ ಇಲ್ಲ ಅಷ್ಟು ಭಾರತ ಒಂದು ಕಾಲಕ್ಕೆ ಹಳೆ ಕಾಲದಲ್ಲಿ ಇತ್ತು. ಆ 50 ವರ್ಷಗಳನ್ನು ಭಾರತವನ್ನು ಆಳಿದಂಥ 6ನೇ ವಿಕ್ರಮಾದಿತ್ಯ, ಕಲ್ಯಾಣದ ಚಾಲುಕ್ಯರಲ್ಲಿ ಪ್ರಸಿದ್ಧಿ ಪಡೆದಂಥ ಅತಿ ಹೆಚ್ಚು ರಾಜ್ಯವನ್ನು ಆಳ್ವಿಕೆಯನ್ನು ಮಾಡಿದಂಥ 6ನೇ ವಿಕ್ರಮಾದಿತ್ಯ ಅವನು ತನ್ನ ರಾಜಧಾನಿಯನ್ನು ಕಲ್ಯಾಣವನ್ನು ಮಾಡಿದ್ದ, ಈಗಿನ ಬಸವ ಕಲ್ಯಾಣ. ಅವನ ನಂತರ ಆಗ ಭಾರತ ಎಷ್ಟಿತ್ತು ಅಂದರೆ ಶ್ರೀಲಂಕಾದವರೆಗಿತ್ತು, ಇಂಡೋನೇಷ್ಯಾ, ಭೂತಾನ್, ಆಮೇಲೆ ಮಹಾರಾಷ್ಟ್ರ, ಗುಜರಾತ್ವರೆಗೂ ಇತ್ತು.
ಅಂಥ ದೊಡ್ಡ ಪ್ರದೇಶವನ್ನು ರಾಜಧಾನಿಯಾಗಿ ಇವತ್ತು ಬಸವ ಕಲ್ಯಾಣ ಇತ್ತು. ಆದರೆ ಅದು ಇತಿಹಾಸ, ಬಸವ ಕಲ್ಯಾಣ ಇತಿಹಾಸ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಕೇವಲ ಇತಿಹಾಸಕಾರರಿಗೆ ಗೊತ್ತಿರ್ಬೋದು. ಇಂಥ ಒಂದು ಕ್ಷೇತ್ರ ಇದು ಬಸವ ಕಲ್ಯಾಣ ನಂತರ ಕಲ್ಯಾಣ ಚಾಲುಕ್ಯರ ನಂತರ ಅವರು ಹೋದ ಮೇಲೆ ಕಲಚುರಿಗಳು ಬರ್ತಾರೆ. ಕಲಚುರಿಗಳ ಕಾಲದಲ್ಲಿ ಬಿಜ್ಜಳ ಅರಸನ ಆಸ್ಥಾನದಲ್ಲಿ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿ ತಮ್ಮ ಸನ್ನಿಧಾನವನ್ನು ತೋರಿಸ್ತಾರೆ ಬಸವಣ್ಣನವರು. ಈಗ ಬಸವ ಕಲ್ಯಾಣದಲ್ಲಿ ಬಸವ ಮಂಟಪ ಅಷ್ಟೇ ಅಲ್ಲ, ಕಲಚುರಿಗಳು ಆದಂಥ ಕಲ್ಯಾಣ ಚಾಲುಕ್ಯರುಗಳಂಥ ಅವರ ಅರಮನೆ ಎಲ್ಲ ಇದ್ದಾವೆ, ಇತಿಹಾಸ ಇದೆ. ಮುಂದೆ ನಾವು ಹೀಗೆ ನಮ್ಮ ಗುರುವೀರ ಕನ್ನಡ ಬ್ಲಾಗ್ನಲ್ಲಿ ಈ ಬೀದರ್ ಜಿಲ್ಲೆಯ ಬಗ್ಗೆ, ಕಲ್ಯಾಣ ಕರ್ನಾಟಕದ ಶ್ರೀ ಕ್ಷೇತ್ರಗಳ ಬಗ್ಗೆ, ಐತಿಹಾಸಿಕ ಕ್ಷೇತ್ರಗಳ ಬಗ್ಗೆ ನಮಗೆ ಅನುಕೂಲ ಆದಾಗ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ತಮ್ಮ ಮುಂದೆ ಇಡುತ್ತೇವೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು ವೀಕ್ಷಕರೇ, ಧನ್ಯವಾದಗಳು.